ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯುಗಾದಿ ಸಂಭ್ರಮಕ್ಕೆ ತಟ್ಟಿದ ಗ್ಯಾಸ್ ಗಲಿಬಿಲಿ ಎಫೆಕ್ಟ್. ಹೋಟೆಲ್ ನಂತರ ಬೇಕರಿ ಸ್ವೀಟ್ ಸ್ಟಾಲ್ಗೂ ಈಗ ಟ್ರಬಲ್ ಶುರುವಾಗಿದೆ. ಬೆಂಗಳೂರಿನ ರಾಜಾಜಿನಗರದ ಕರಿಗಿರಿ ಸ್ವೀಟ್ ನಲ್ಲಿ ಇಲ್ಲ ಗ್ಯಾಸ್. ಪ್ರಮುಖ ಸ್ವೀಟ್ ಸ್ಟಾಲ್ ಅದು. ಯುಗಾದಿಗೆ ಆರಂಭವಾಗಬೇಕಾಗಿದ್ದಂತಹ ಸ್ವೀಟ್ ತಯಾರಿ ಪ್ರಕ್ರಿಯೆ ಎರಡೇ ಗ್ಯಾಸ್ ಇರೋದ್ರಿಂದ ಸ್ವೀಟ್ ತಯಾರಿಗೆ ಸಮಸ್ಯೆ ಎದುರಾಗಿದೆ. ಸ್ವೀಟ್ ತಯಾರಿಸಲು ಆಗ್ತಾ ಇಲ್ಲ ಅಂತ ಮಾಲೀಕರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರ್ಚ್ 20 ತಾರೀಕು ಯುಗಾದಿ, ಅವತ್ತಿಗೂ ಕೂಡ ಸಿಲಿಂಡರ್ ಇಲ್ಲ. ಸ್ವೀಟ್ ಸ್ಟಾಲ್ಗೆ ಪ್ರಮುಖ ಬಿಸ್ನೆಸ್ ಟೈಮ್ ಅಂದರೆ ಹಬ್ಬ ಹರಿದಿನಗಳು. ಈಗ ಮಾರ್ಚ್ 20 ತಾರೀಕು ಯುಗಾದಿ ಇದೆ. ಬೆಂಗಳೂರಿನ ರಾಜಾಜಿನಗರದ ಪ್ರಮುಖ ಸ್ವೀಟ್ ಸ್ಟಾಲ್ಗಳಲ್ಲಿ ಹೆಸರುವಾಸಿಯಾಗಿರುವಂಥ ಕರಿಗಿರಿ ಸ್ವೀಟ್ಸ್, ಅಲ್ಲಿ ಗ್ಯಾಸ್ ಸಿಲಿಂಡ್ರೇ ಇಲ್ವಂತೆ. ಎರಡೇ ಸಿಲಿಂಡರ್ ಇದೆಯಂತೆ. ಹೀಗಾಗಿ ಅವರು ನಾವು ಹಬ್ಬಕ್ಕೆ ಸ್ವೀಟ್ ತಯಾರಿಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಲವತ್ಕೊಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಎಲ್ಲರಿಗೂ ಏನು ಸಮಸ್ಯೆ ಆಗ್ತಾ ಇದೆ ಅದು ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಹತ್ರ ಒಂದು 2 ದಿವಸಕ್ಕೆ ಆಗೋಷ್ಟು ಸಿಲಿಂಡ್ರ್ ಇದೆ, ಅಷ್ಟವರೆಗೂ ನಡೆಸ್ತೀವಿ. ಆಮೇಲೆ ನಾವು ಏನು ಮಾಡೋಕ್ಕಾಗಲ್ಲ, ಕ್ಲೋಸ್ ಮಾಡಬೇಕು. ನಮಗೇನಪ್ಪ ಅಂದರೆ ಇವಾಗ ಯುಗಾದಿ ಹಬ್ಬ ಇದೆ, ಅದು ಒಂದು ವಾರದಿಂದ ಮುಂಚೆಯಿಂದನೇ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಹೋಳಿಗೆ, ಕಜ್ಜಾಯ, ಕಡುಬು, ಆಮೇಲೆ ಪೇಣಿ, ಚಿರೋಟಿ ಅಂಥದ್ದೆಲ್ಲ ಆರ್ಡ್ರು ತೊಗೊಂಡಿದ್ವಿ. ಇವಾಗ ಏನಾಗುತ್ತೆ ಅಂದರೆ ಆರ್ಡ್ರ್ ತೊಗೊಂಡಿರೋದು ಫೋನ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ ದುಡ್ಡು. ಮುಂದೆ ಮಾಡಬೇಕೋ ಬೇಡವೋ ಅನ್ನೋದು ಕ್ವಶ್ಚನ್ನು. ಗ್ಯಾಸ್ ಬಂದರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಬಟ್ ನಮಗೇನು ಯೋಚನೆ ಅಂದರೆ ನಮ್ಮ ಹತ್ರ ಒಂದು 20-22 ಜನ ಸ್ಟಾಫ್ ಇದ್ದಾರೆ. ಅವ್ರಿಗೆಲ್ಲ ಇವಾಗ ಕ್ಲೋಸ್ ಮಾಡಿಬಿಟ್ರೆ ನಾವು ಅವ್ರಿಗೊಂದು 8-10 ದಿವಸ ಅಂದರೆ ನಾವು ಸಂಬಳ ಕೊಡ್ಬೋದು, ಊಟ ಹಾಕ್ಬೋದು. ಅದಾದಮೇಲೆ ನಾವೇನು ಮಾಡೋದು, ಅವ್ರ ಗತಿ ಏನು, ಇದೆಲ್ಲ ನಮಗೂ ಚಿಂತೆನೆ. ಇದು ನಮ್ಮ ಜೀವನದಲ್ಲಿ ನಾವು ಬದುಕಿದಾಗ ನಮ್ಮದು 2ನೇ ಇದು ಇನ್ಸಿಡೆನ್ಸು. ನಮ್ಮದು 58 ವರ್ಷ ಆಯಿತು. 2ನೇದು. ಇದಕ್ಕೆ ಮುಂಚೆ ಕರೋನಾ ಬಂದಾಗಲೂ ಇದೇ ಥರ ಅನುಭವಿಸಿದ್ವಿ. ಬಟ್ ಕರೋನಾ ಬಂದಾಗ ಸ್ಟಾಫ್ ಎಲ್ಲ ಇಲ್ಲೇ ಇದ್ದರು. ನಾವು ಏನಿತ್ತು ಅದೆಲ್ಲ ತಿಂಡಿ ಮಾಡಿ ಜನಕ್ಕೂ ಹಂಚಿದ್ವಿ. ಇವಾಗ ಮಾಡೋಕ್ಕೆ ಗ್ಯಾಸೇ ಇಲ್ವಲ್ಲ, ಇದು ಒಂದು ದೊಡ್ಡ ಸಮಸ್ಯೆ. ಅದೊಂಥರ ಅನುಭವ, ಇದೊಂಥರ ಅನುಭವ. ಖಂಡಿತ ಆಗುತ್ತಲ್ವಮ್ಮ. ನಮಗೆ ಎಲ್ಲ ಹಳೆಯ ಕಸ್ಟಮರ್ಗಳು 50 ವರ್ಷದಿಂದ ಬಂದಿರೋ ಕಸ್ಟಮರ್ಗಳು ಎಲ್ಲ ನಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ. ಕರಿಗಿರಿ ಹೋಗೋಣ ಸಿಗತ್ತೆ ಅಂತ. ಆವಾಗ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಇದನ್ನು ತಪ್ಪಿಸೋದು ಹೆಂಗೆ ಅನ್ನೋದು ನಮಗೂ ದೊಡ್ಡ ಪ್ರಶ್ನೆ. ನಾವು ಎಲ್ಲ ಟ್ರೈ ಮಾಡ್ತಾಯಿದ್ದೀವಿ. ಏನೇನಾಗುತ್ತೆ ಅದೆಲ್ಲ ಕೆರೋಸಿನ್ಗೆ ಹೋಗ್ಬೋದಾ, ಡೀಸೆಲ್ಗೆ ಹೋಗ್ಬೋದಾ ಅಂತ ಅದೆಲ್ಲ ಸೆಟಪ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ. ಇವಾಗ ಎಲ್ಲೋದ್ರೂ ಡೀಸೆಲ್ ಸ್ಟವ್ಗಳೆಲ್ಲ ಹೊಸ ತೊಗೊಳ್ಳೋದು, ಮಾಡಿಸೋದು, ಅದಕ್ಕೆ 15-20 ದಿವಸ ಎಲ್ಲ ಕಡೆ ಕೇಳ್ತಾಯಿದ್ದೀವಿ, ನಾವು ಎನ್ಕ್ವೈರೀಸ್ ಮಾಡ್ತಾಯಿದ್ದೀವಿ. ಬಟ್ ಅದು ತುಂಬ ಕಷ್ಟ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ, ಫೇಸ್ ಮಾಡಲೇಬೇಕು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ನಾವು ಕೇಳ್ತಾ ಇದ್ವಿ ಸ್ವೀಟ್ ಸ್ಟಾಲ್ ಮಾಲೀಕರ ಒಂದು ಅಳಲು ಇದು. 60-65 ವರ್ಷದಿಂದ ನಾವು ಎಕ್ಸ್ಪರ್ಟ್ ಇದ್ದೀವಿ, ಎಲ್ಲ ನಮ್ಮ ಹತ್ರ ಬರ್ತಾರೆ, ಬಟ್ ಯುಗಾದಿ ಹಬ್ಬಕ್ಕೆ ಈಗ ಸ್ವೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವರು ಅಳಲು. ಮಧುಸೂದನ್, ನಿಜಕ್ಕೂ ಇದು ಒಂದ್ ರೀತಿ ಬೇಕರಿ ಮಾಲೀಕರಿಗೆ ಒಂದ್ ರೀತಿ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳಿಂದ ಅವರು ಯುಗಾದಿ ಹಬ್ಬದ ಸಮಯದಲ್ಲಿ ಬಗೆ ಬಗೆಯ ಖಾದ್ಯಗಳನ್ನ ತಯಾರಿಸ್ತಾ ಇದ್ರು, ಗ್ರಾಹಕರಿಗೆ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಯುಗಾದಿಲಿ ಒಂದ್ ರೀತಿ ಇನ್ನೂ ಕೂಡ ಅಂದ್ರೆ ಖಾದ್ಯಗಳನ್ನ ಅಂದ್ರೆ ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಬೇಜಾರ್ನಲ್ಲಿ ಬೇಕರಿ ಮಾಲೀಕರಿದ್ದಾರೆ. ಈಗಾಗಲೇ ಶುರುವಾಗಬೇಕಿತ್ತು ಪ್ರಿಪರೇಷನ್ ಯುಗಾದಿ ಹಬ್ಬಕ್ಕೆ ಬೇಕರಿಗಳಲ್ಲಿ, ಆದ್ರೆ ಈವರೆಗೂ ಕೂಡ ಅದು ಸ್ಟಾರ್ಟ್ ಆಗಿಲ್ಲ. ಇದು ಬೇಕರಿ ಮಾಲೀಕರ ಒಂದು ಬೇಸರಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಅಲ್ಲೂ ಕೂಡ ಒಂದ್ ರೀತಿಯ ಅತಂತ್ರ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾರ್ಚ್ 19-20ಕ್ಕೆ ಯುಗಾದಿ ಬರ್ತಾ ಇದೆ. ಹೊಸ ಸ್ವೀಟ್ ಗಳನ್ನ ಖರೀದಿ ಮಾಡೋದಕ್ಕೆ ಗ್ರಾಹಕರು ಕೂಡ ಬರ್ತಾರೆ. ಬಟ್ ಅಂತಹ ಗ್ರಾಹಕರಿಗೆ ಏನ್ ಕೊಡೋದು ಅನ್ನುವಂತ ಪ್ರಶ್ನೆಯಲ್ಲಿದ್ದಾರೆ. ಅಂದ್ರೆ ಅಲ್ಲಿ ಹೇಳ್ತಾ ಇದ್ರು ಕರಿಗಿರಿ ಸ್ವೀಟ್ ಮಾಲೀಕರು, ಅಂದ್ರೆ ನಾವು ಎಷ್ಟು ದಶಕಗಳಿಂದ ಗ್ರಾಹಕರಿಗೆ ಬಗೆ ಬಗೆಯ ಖಾದ್ಯಗಳನ್ನ ಕೊಡ್ತಾ ಇದ್ವಿ ಹಬ್ಬದ ಟೈಮ್ ನಲ್ಲಿ. ಆದ್ರೆ ಈ ಬಾರಿ ಹಬ್ಬ ಒಂದ್ ರೀತಿ ಆತಂಕವನ್ನ ತಂದು ಕೊಡ್ತಾ ಇದೆ. ಅಂದ್ರೆ ನಾವು ಬೇರೆ ಬೇರೆ ಆಲ್ಟರ್ನೇಟ್ ಮೆಥಡ್ ಗಳನ್ನ ಹುಡ್ಕೋದಕ್ಕೂ ಕೂಡ ನಮ್ಮ ಹತ್ರ ಸಮಯ ಇಲ್ಲ. ಅಂದ್ರೆ ಒಂದ್ ರೀತಿ ಶಾಕ್ ಅಂತಾನೆ ಹೇಳ್ಬೋದು. 1 ವಾರದ ಮುಂಚೆನೋ ಅಥವಾ 15 ದಿನದ ಮುಂಚೆನೋ ನಮಗೆ ಒಂದು ಮುನ್ಸೂಚನೆ ಏನಾದ್ರೂ ಸಿಕ್ಕಿದ್ರೆ ಒಂದಷ್ಟು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂತಾ ಇದ್ವಿ, ಏನಾದ್ರೂ ಆಲ್ಟರ್ನೇಟ್ ಪ್ಲಾನ್ ಹುಡುಕ್ತಾ ಇದ್ವಿ. ಆದ್ರೆ ಈಗ ಅದು ಯಾವ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಭಾಗದಲ್ಲಿ ಮಧುಸೂದನ್, ಅಂದ್ರೆ ಒಂದಷ್ಟು ಆರ್ಡರ್ ಗಳನ್ನ ಒಪ್ಕೊಂಡಿರ್ತಾರೆ ಯುಗಾದಿ ಹಬ್ಬದಲ್ಲಿ. ಅಂದ್ರೆ ಬಲ್ಕ್ ಆರ್ಡರ್ಸ್
ಗಳಾಗಿರ್ಬೋದು, ಅಂದ್ರೆ ಮದುವೆಗಾಗಿರ್ಬೋದು, ಈ ರೀತಿ ಆರ್ಡರ್ ಗಳನ್ನ ಒಪ್ಕೊಂಡಿರ್ತಾರೆ. ಅದು ಕೂಡ ಪೂರೈಸೋದಕ್ಕೆ ಅವ್ರ ಹತ್ರ ಸಿಲಿಂಡರ್ ಅಭಾವದ ಕಾರಣ ಆ ಆರ್ಡರ್ ಗಳನ್ನ ವಿಧಿ ಇಲ್ಲದೆ ಅವರು ಕೈ ಬಿಡಬೇಕಾದಂತ ಪರಿಸ್ಥಿತಿಯಲ್ಲಿ ಬೇಕರಿ ಮಾಲೀಕರಿದ್ದಾರೆ. ಅದು ಒಂದ್ ರೀತಿ ದೊಡ್ಡ ಮಟ್ಟದ ಹೊಡೆತ ಅನ್ಬೋದು. ಬೇಕರಿಲೂ ಕೂಡ 10 ಜನ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಸಂಬಳ ಕೊಡೋದು ಹೇಗೆ, ಬೇಕರಿ ನಡೆಸೋದು ಹೇಗೆ, ಎಲ್ಲವೂ ಕೂಡ ಈಗ ಸದ್ಯ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಆಗಿರೋದು. ಒಂದ್ ರೀತಿ ಯುಗಾದಿ ಹಬ್ಬಕ್ಕೂ ಈ ಯುದ್ಧದ ಎಫೆಕ್ಟ್ ತಟ್ಟಿದೆ ಅಂತಾನೆ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.